ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮನ್ನು ಬಿಟ್ಟು ನಿಮ್ಮಗಳೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋಗೆ ಅಂದ್ಬಿಟ್ಟು ಹೌದು, ನಿಮ್ಮ ಒಂದು 4th ಸೆಮ್ಗೆ ಏನೋ ಒಂದು BBOC 407 ಅನ್ನೋಕ್ಕಂಥ ಒಂದು ಬಯಾಲಜಿ ಫಾರ್ ಇಂಜಿನಿಯರ್ ಸಬ್ಜೆಕ್ಟ್ ಇತ್ತು. ಈ ಒಂದು ಕೋಡ್ ಸಬ್ಜೆಕ್ಟ್ದು ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡಲಾಗಿದೆ ಅನ್ನೋಕ್ಕಂಥದ್ದು ಒಂದು ಬಹಳ ಇಂಪಾರ್ಟೆಂಟ್ ಆಗಿರೋಕ್ಕಂಥ ಒಂದು ಇನ್ಫಾರ್ಮೇಷನ್, ಒಂದು ಕಂಟೆಂಟ್ ವಿಡಿಯೋ ಇದಾಗಿದೆ. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಇಲ್ಲಿವರೆಗೂ ನಾನು ಬೇರೆ ಸಬ್ಜೆಕ್ಟ್ಗಳದ್ದು ಅಷ್ಟೊಂದು ನಾನು ಮಾಡಲಿಲ್ಲ, ಯಾಕಂದರೆ ಅದು ಎಲ್ಲ ಸಬ್ಜೆಕ್ಟ್ಗಳು ಓಕೆ ಇತ್ತು. ಬಟ್ ಈ ಬಯಾಲಜಿ ಪರ್ಟಿಕ್ಯುಲರಾಗಿ ಬಯಾಲಜಿ ಯಾಕೆ ತೊಗೊಂಡಿದ್ದಂದರೆ, ಇಲ್ಲಿ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡಬೇಕು. ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಅನ್ನೋಕ್ಕಂಥದ್ದು, ಏನಾಗಿದೆ ಇಶ್ಯೂ ಅನ್ನೋಕ್ಕಂಥದ್ದು ನಿಮಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಏನು ಒಂದು ವ್ಯಾಲ್ಯೂಟೆಡ್ ಮಾರ್ಕ್ ಶೀಟ್ ಇದೆ, ಅದ್ರ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೇನೆ. ನೀವೇ ನೋಡಿ ಯಾವ ರೀತಿ ನಿಮಗೆ ಇಲ್ಲಿ ಮೋಸವಾಗ್ತಿದೆ ಅನ್ನೋಕ್ಕಂಥದ್ದು. ಮೋಸ ಅನ್ನೋಕ್ಕಂಥದ್ದು ಅರ್ಥಕ್ಕೆ ಇನ್ನೊಂದು ಪದ ಬಳಸೋದಾದರೆ ಔಟ್ ಆಫ್ ಸಿಲೆಬಸ್ ಆನ್ಸರ್ಸ್ ಅಂತಲೇ ಹೇಳ್ಬೋದು. ಅಂದರೆ ಸಿಲೆಬಸ್ ಬಿಟ್ಟು ಬೇರೆ ಏನೇನೋ ಆನ್ಸರ್ಸ್ ಇಟ್ಕೊಂಡು ವ್ಯಾಲ್ಯೂಯೇಷನ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಡಿಸ್ಪ್ಲೇ ಮೇಲೆ ನೋಡ್ಬೋದು ನಿಮ್ಮ ಒಂದು ಬಯಾಲಜಿ ಫಾರ್ ಇಂಜಿನಿಯರ್ಸ್ ವ್ಯಾಲ್ಯೂಯೇಷನ್ ಮಾರ್ಕ್ ಶೀಟ್ ಇಲ್ಲಿದೆ. ಸೊ ಅದರಲ್ಲಿ ಫಸ್ಟ್ನೇ ಕ್ವಶನ್ ಇತ್ತು ನಿಮಗೆ ಏನಂತಂದರೆ ಕಾಂಪೋನೆಂಟ್ಸ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್ಸ್ ಎಕ್ಸ್ಪ್ಲೇನ್ ಮಾಡಿ ಅನ್ನೋಕ್ಕಂಥದ್ದು. ಸೊ ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸ್ಮಾ, ಆರ್ಗನೆಲ್ಸ್, ನ್ಯೂಕ್ಲಿಯಸ್, ನ್ಯೂಕ್ಲಿಯೋಸ್, ಮೈಟೋಕಾಂಡ್ರಿಯಾ, ಲೈಬೋಸೋಮ್ ಈ ಥರ ಏನಿದ್ದಾವೆ ಈ ಎಲ್ಲ ಕಾಂಪೊನೆಂಟ್ಸು ವಿತ್ ಎಕ್ಸ್ಪ್ಲನೇಷನ್ ಮಾಡಿದರೆ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಇದು ಕರೆಕ್ಟ್ ವ್ಯಾಲ್ಯೂಯೇಷನ್ ನಡೆದಿದೆ. ಸೆಕೆಂಡ್ ಕ್ವಶನ್ ಬರೀ ಅಂದರೆ ಫಸ್ಟ್ ಎ ಕರೆಕ್ಟ್ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ, ಫಸ್ಟ್ ಬಿಗೆ ಬರೀ ಅಪ್ಲಿಕೇಶನ್ಸ್ ಆಫ್ ಸ್ಟೆಮ್ ಸೆಲ್ಸ್ ಆನ್ಸರ್ ನೀವು ನೋಡ್ಬೋದು. ಏನಿದು HSC ಟ್ರಾನ್ಸ್ಪ್ಲಾಂಟೇಷನ್, ಏನು ಆರ್ಟಿಫಿಷಿಯಲ್ ಆರ್ಗನ್ ಇಂಜಿನಿಯರಿಂಗ್, ಇದು ಆನ್ಸರ್ ಸಿಲೆಬಸಲ್ಲೆಲ್ಲ ಇಲ್ಲ. ಸ್ಟೆಮ್ ಸೆಲ್ಸ್ ಆಫ್ ಅಪ್ಲಿಕೇಶನ್ಸ್, ನಿಮ್ಮ ಸ್ಟೆಮ್ ಸೆಲ್ಸ್ ಆಫ್ ಅಪ್ಲಿಕೇಶನ್ಸ್ ಏನಿದೆ ಅನ್ನೋಕ್ಕಂಥದ್ದು ನಿಮಗೆ ಇನ್ಫಾರ್ಮ್ ಮಾಡೋದಾದರೆ, ಅಪ್ಲಿಕೇಶನ್ಸ್ ಆಫ್ ಸ್ಟೆಮ್ ಸೆಲ್ಸಲ್ಲಿ 2 ಟೈಪ್ ಅಪ್ಲಿಕೇಶನ್ಸ್ ಬರುತ್ತೆ. ಒಂದು ಮೆಡಿಕಲ್ ಅಪ್ಲಿಕೇಶನ್ ಆ್ಯಂಡ್ ಇನ್ನೊಂದು ಬರುತ್ತಲ್ರಿ ಯಾವುದು, ಫ್ಯೂಚರ್ ಅಪ್ಲಿಕೇಶನ್ಸ್. ಸೊ ಮೆಡಿಕಲ್ ಅಪ್ಲಿಕೇಶನ್ಸ್ ಐದರ್ ಮೆಡಿಕಲ್ ಅಪ್ಲಿಕೇಶನ್ ಆರ್ ಫ್ಯೂಚರ್ ಅಪ್ಲಿಕೇಶನ್, ಇವ್ಯಾರರಲ್ಲಿ ಒಂದು ಬರೀಬೇಕು ನೀವು. ಮೆಡಿಕಲ್ ಅಪ್ಲಿಕೇಶನ್ ಬರೆದ್ರು ಮಾರ್ಕ್ಸ್ ಕೊಡಬೇಕು, ಫ್ಯೂಚರ್ ಅಪ್ಲಿಕೇಶನ್ ಬರೆದು ಮಾರ್ಕ್ಸ್ ಕೊಡಬೇಕು. ಏನಕ್ಕಪ್ಪ ಅಂದರೆ ಅವರು ಪರ್ಟಿಕ್ಯುಲರಾಗಿ ಎಕ್ಸ್ಪ್ಲೇನ್ ಮೆಡಿಕಲ್ ಅಪ್ಲಿಕೇಶನ್ಸ್ ಆಫ್ ಸ್ಟೆಮ್ ಸೆಲ್ಸ್ ಅಂತ ಕೇಳಿಲ್ಲ, ಎಕ್ಸ್ಪ್ಲೇನ್ ಫ್ಯೂಚರ್ ಅಪ್ಲಿಕೇಶನ್ಸ್ ಆಫ್ ಸ್ಟೆಮ್ ಸೆಲ್ಸ್ ಕೇಳಿಲ್ಲ, ಜಸ್ಟ್ ಅಪ್ಲಿಕೇಶನ್ಸ್ ಆಫ್ ಸ್ಟೆಮ್ ಸೆಲ್ಸ್ ಅಂತ ಕೇಳಿದ್ದಾರೆ. ಸೊ ಈ ರೀತಿ ಕೇಳಿದಾಗ ಇವು ಎರಡರಲ್ಲಿ ಯಾವುದಾದ್ರೂ ನೀವು ಆ ಒಂದು 5 ಪಾಯಿಂಟ್ಸ್ ಬರುತ್ತೆ, ನಿಮಗೆ 5 ಅಪ್ಲಿಕೇಶನ್ಸ್ ಬರುತ್ತೆ, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ಮೆಡಿಕಲ್ ಅಪ್ಲಿಕೇಶನ್ಸ್ ಆ್ಯಂಡ್ ಫ್ಯೂಚರ್ ಅಪ್ಲಿಕೇಶನ್ಸಲ್ಲಿ ಬರೋಕ್ಕಂಥದ್ದು, ಫಸ್ಟ್ ಮೆಡಿಕಲ್ ಅಪ್ಲಿಕೇಶನ್ಸಲ್ಲಿ ಯಾವ ಅಪ್ಲಿಕೇಶನ್ಸ್ ಬರ್ತವೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾವುದು ಇದೆ ನೋಡಿರಿ, ಬೋನ್ ಮಾರೋ ಇದೆ, ರಿಪೇರ್ಸ್ ಆಫ್ ಕಾರ್ನಿಯಾ, ಆರ್ಟ್ ಮಜಲ್ ರಿಪೇರಲ್ಲಿ ಏನೇನು ಮಾಡ್ತೀವಿ ಅನ್ನೋಕ್ಕಂತ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ, ಅಂದರೆ ಯಾವಾಗ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಅವಾಗ ಮಾತ್ರ ಈ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತದೆ ಅನ್ನೋಕ್ಕಂತ ಅದು ಏನೋ ಇದೆ ನೋಡಿ, ಅದು ನಿಮ್ಗೆ ಗೊತ್ತಿರುತ್ತೆ, ನೀವು ಓದಿರ್ತೀರಿ. ಸೊ ನಮಗೆ ನೆನಪಿರೋಕ್ಕಂಥದ್ದನ್ನು ನಾನು ನಿಮಗೆ ಹೇಳ್ತೀವಿ. ಬಟ್ ಜನರಲಾಗಿ ಇಲ್ಲಿ ಅಪ್ಲಿಕೇಶನ್ಸ್ ಆಫ್ ಸ್ಟೆಮ್ ಸೆಲ್ ಬಂದಾಗ ಇದಾದರೂ ಬರೀಬೇಕು. ಯಾವ ಬೋನ್ ಮ್ಯಾರೋ, ರಿಪೇರ್ಸ್ ಆಫ್ ಕಾರ್ನಿ, ಇನ್ನೊಂದೇನೋ ಇದು ನೋಡಿ, ಆರ್ಟ್ ಮಜಲ್ಸ್ ರಿಪೇರು, ಇನ್ನೊಂದು ಕೆಲವೊಂದು ಇದಾವೆ ನೋಡಿ, ಅದು ಬರೀಬೇಕು. ಒಂದು ಎಲ್ಸ್ ಫ್ಯೂಚರ್ ಅಪ್ಲಿಕೇಶನ್ಸ್ ಯಾವುದರಿಂದ ಡಯಾಬಿಟೀಸು ಏನೇನು ಇದೆ ನೋಡಿ, ಒಂದು 4-5 ಫೀಚರ್ಸ್ಗಳು ಕೂಡ ಇದ್ದಾವೆ. ಡಯಾಬಿಟೀಸು, ಇನ್ನೊಂದು ಏನೋ ಇದೆ ಸ್ಟ್ರೋಕ್, ಅದು ಏನೇನು ಇದೆ ನೋಡಿ, ಈ ಆನ್ಸರ್ ಇರಬೇಕು. ಇಲ್ಲಿ ಇವ್ರು ಕೊಟ್ಟಿರೋದೇನು HSC ಟ್ರಾನ್ಸ್ಪ್ಲಾಂಟೇಷನ್ನು, ಆರ್ಟಿಫಿಷಿಯಲ್ ಆರ್ಗನ್ ಇಂಜಿನಿಯರ್, ಇದು ಅಲ್ಲ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೆಮ್ ಸೆಲ್ಸ್. ನೀವು ಎಲ್ಲಾದರೂ ನೋಡಿ ಈ ಒಂದು ಸ್ಟೆಮ್ ಸೆಲ್ಸ್ ಅಪ್ಲಿಕೇಶನ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುವುದಿಲ್ಲ, ಬೇರೆದು ಸಿಗುತ್ತೆ. ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಕಮ್ಮಿಂಗ್ ಟು ಸಿ ಪಾರ್ಟ್, ಫಂಕ್ಷನ್ಸ್ ಆಫ್ ವಿಟಮಿನ್ಸ್, ನಿಮಗೆ ಅದು ಕೂಡ 5 ಮಾರ್ಕ್ಸ್ ಇದೆ. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ. ಸೊ ಎಲ್ಲ ವಿಟಮಿನ್ಸ್ಗಳು ಬರೆದು ಅದ್ರ ಮುಂದಿಂದು ಏನು ಒಂದು ಫಂಕ್ಷನ್ಸ್ ಇದೆ ಅದು ಬರೆದಾರೆ. ಸೊ ಇದು ಕರೆಕ್ಟಾಗಿ ಮಾಡಿದ್ದಾರೆ. ಸೊ ಅಗೇನ್ ಕಮ್ಮಿಂಗ್ ಟು ಸೆಕೆಂಡ್ ಎ ಕ್ವಶನ್, ಸೊ ಅದು ಕೂಡ ಒಂದು ಕರೆಕ್ಟ್ ಆದಂತ ಹೇಳೋದಲ್ಲ ನಾನು, 100%ಅಲ್ಲಿ ಒಂದು 60% ಕರೆಕ್ಟ್ ವ್ಯಾಲ್ಯೂಯೇಷನ್ ಇದೆ. ಅಂದರೆ ಕಂಪ್ಯಾರಿಸನ್ ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಕಂಪ್ಯಾರಿಸನ್ ಮಾಡಿ ಯಾವ್ದು ಅಬ್ಸೆಂಟ್ ಇರುತ್ತೆ, ಯಾವ್ದು ಅನ್ನೋಕ್ಕಂಥದ್ದು ಬರೀಬೇಕು. ಸೊ ಇದೆಲ್ಲ ಕೂಡ ಒಂದು 80% ಓಕೆ. ಇದನ್ನು 20% ಏನಕ್ಕೆ ಇಲ್ಲ ಅಂತಂದರೆ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಅದಕ್ಕೋಸ್ಕರ ನೀವು ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಪ್ರಾಪರ್ಟೀಸ್ ಬರೋದಾದರೆ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಇದು ಕೂಡ ಕರೆಕ್ಟ್ ಇದೆ, ಬಟ್ ಇಲ್ಲಿ ಕೂಡ ಸ್ವಲ್ಪ ಕರೆಕ್ಷನ್ ಇದೆ. ಏನಕ್ಕಂಥದ್ದು ನೀವು ಓದಿರ್ತಾರೆ, ನಿಮಗೆ ಗೊತ್ತಿರುತ್ತೆ.
ಸೊ ನೆಕ್ಸ್ಟ್ ಹಾಗೆ ಕೆಳಗೆ ಬರೋದಾದರೆ 3A ಕ್ವಶನ್ ಇದೆ, ಕರೆಕ್ಟಾಗಿ ವ್ಯಾಲ್ಯೂಷನ್ ಮಾಡಿದ್ದಾರೆ. ಪ್ರಾಪರ್ಟೀಸ್ ಯಾವ ಬರುತ್ತೆ, ಐ ಪೊರೋಸಿಟಿ, ಬಯೋಡಿಗ್ರೇಡಬಿಲಿಟಿ, ಬಯೋ ಕಂಪೆಟಬಿಲಿಟಿ, ಕಾಸ್ಟ್ ಎಫೆಕ್ಟಿವ್, ಗುಡ್ ಮೆಕ್ಯಾನಿಕಲ್ ಸ್ಟ್ರೆಂತು, ಕೆಮಿಕಲ್ ರೆಸಿಸ್ಟೆನ್ಸು, ಎಕ್ಸ್ಪ್ಲನೇಷನ್ ಆಫ್ ವರ್ಕಿಂಗು, ಇದು ಕರೆಕ್ಟ್ ಇದೆ. ಎಕ್ಸ್ಪ್ಲನೇಷನ್ ಆಫ್ ವರ್ಕಿಂಗ್ ನೀವು ಓನ್ಲಿ ಈ ಒಂದು ಪ್ರಾಪರ್ಟೀಸ್ ಬರೆದ್ರೆ 5 ಮಾರ್ಕ್ಸ್ ಇದೆ. ಎಕ್ಸ್ಪ್ಲನೇಷನ್ 5 ಮಾರ್ಕ್ಸ್. ಏನು ಎಕ್ಸ್ಪ್ಲನೇಷನ್ ಅಂದರೆ ಅದೇ ವಾಟರ್ ಯಾವ ರೀತಿ ಆಗ್ತಕ್ಕನ್ನಕ್ಕಂಥ ಒಂದು ಪ್ರಾಸೆಸ್ನ ನೀವು ಬರೀಬೇಕು. ಅಂದರೆ ವಾಟರ್ ಫಿಲ್ಟ್ರೇಷನ್ ಯಾವ ರೀತಿ ಆಗುತ್ತೆ, ವಾಟರ್ ಫಿಲ್ಟ್ರೇಷನ್ ಅನ್ನೋಕ್ಕಂಥದ್ದು ನೀವು ನಿಮ್ಮ ಜನರಲಲ್ಲಿ ಬರೆದ್ರೂ ಕೂಡ 5 ಮಾರ್ಕ್ಸ್ ಸಿಗುತ್ತೆ, ನೋ ವರಿ. ಬಟ್ ಸೈಂಟಿಫಿಕ್ ವರ್ಡನ್ನು ಯೂಸ್ ಮಾಡಿರಬೇಕು. ಇನ್ನು ಇಷ್ಟು ಬೇಡ, ಇದೆಲ್ಲನೂ ಕೂಡ ಕರೆಕ್ಟ್ ಇದೆ. ಇನ್ನು ಕೆಳಗೆ ನೋಡ್ಕೋತಾ ಹೋಗೋಣ. ಎಲ್ಲೆಲ್ಲಿ ಮೇನ್ ಆಗಿ ಮಿಸ್ಟೇಕ್ ಮಾಡಿ ವ್ಯಾಲ್ಯೂಷನಲ್ಲಿ ಒಂದು ಇಶ್ಯೂ ಆಗಿದೆ, ಏನು ಒಂದು ಆಗಿರಕ್ಕಂಥದ್ದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನೀವು ಇಲ್ಲಿ ಹಾಗೆ ಬಂದರೆ ಅಲ್ಟ್ರಾಸೋನೋಗ್ರಫಿಯಲ್ಲಿ ಏನು ಫಸ್ಟಿಗೆ ಒಂದು 2 ಮಾರ್ಕ್ಸ್ದು ಆ ಒಂದು ಸೆಂಟೆನ್ಸ್ ಇದೆ ನೋಡಿ, ಅದಕ್ಕೆ 2 ಮಾರ್ಕ್ಸ್, ಅದು ಮಾತ್ರ ಕರೆಕ್ಟ್ ಮಾಡಿದ್ದಾರೆ. ಇನ್ನು 4th ಮಾರ್ಕ್ಸ್ಗೆ ಬರ್ರಿ, ಅಂದರೆ ವರ್ಕಿಂಗ್ ಬಿಟ್ಟು ಮೇಲ್ಗಡೆ 4th ಮಾರ್ಕ್ಸ್ ಬರ್ರಿ, ಅಲ್ಲಿ ಕೂಡ ಕರೆಕ್ಟ್ ಇದೆ. ಸೊ ಅದ್ರ ಕಡೆ ಕೂಡ ವರ್ಕಿಂಗ್ಗೆ 4 ಮಾರ್ಕ್ಸ್ ಇದೆ, ಇದು ಕೂಡ ಕರೆಕ್ಟ್ ಇದೆ. ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಏನು ಇಶ್ಯೂ ಇಲ್ಲದೆ ಇರೋಕ್ಕಂಥದ್ದು. ಸೊ ಇದೇ ರೀತಿ ಒಳಗಡೆ ಸಿಕ್ಕಾಪಟ್ಟೆ ಇಶ್ಯೂಗಳಿದ್ದಾವೆ. ವ್ಯಾಲ್ಯೂಯೇಷನ್ ಕರೆಕ್ಟಾಗಿ ಮಾಡಿಲ್ಲ, ವೆರಿ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ವೆರಿ ಸ್ಟ್ರಿಕ್ಟಾಗಿ ಮಾಡಿದರೂ ಕೂಡ ಟೆಕ್ಸ್ಟ್ ಬುಕ್ ಆನ್ಸರ್ಸ್ನ ಅವರು ಮುಖಾಂತರ ಮಾಡಬೇಕು. ಬಟ್ ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆದು ಮಾಡಿದ್ದಾರೆ, ಅದು ನೋಡಿದ್ರಲ್ಲವ, ಅಪ್ಲಿಕೇಶನ್ಸ್ ಆಫ್ ಸ್ಟೆಮ್ ಸೆಲ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲವೇ ಇಲ್ಲ ಅದು. ಸೊ ವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಮಾಡಿದರೂ ಕೂಡ ಅಕಾರ್ಡಿಂಗ್ ಟು ಸಿಲೆಬಸ್, ಅಕಾರ್ಡಿಂಗ್ ಟು ವಾಟ್ ಅವರ ಒಂದು ಟೆಕ್ಸ್ಟ್ ಬುಕ್ ಏನಿದೆ ವಿ ಟಿ ಕಡೆಯಿಂದ ಬಂದಿರಕ್ಕಂಥದ್ದು, ಆ ಟೆಕ್ಸ್ಟ್ ಬುಕ್ ಪ್ರಕಾರನೇ ಹೇಳಬೇಕು. ಇವರು ಇನ್ ಕೇಸ್ ನೀವು ಅಪ್ಲಿಕೇಶನ್ಸ್ ಆಫ್ ಸ್ಟೆಮ್ ಸೆಲ್ಸ್ ಗೂಗಲಲ್ಲೂ ಕೂಡ ನೀವು ಟ್ರೈ ಮಾಡಿ, ChatGPTಯಲ್ಲೂ ಕೂಡ ಟ್ರೈ ಮಾಡಿ ನೋಡಿ ಬೇಕಾದ್ರೆ, ಅಲ್ಲಿ ಕೂಡ ಈ ಅಪ್ಲಿಕೇಶನ್ ಸ್ಟೆಮ್ ಸೆಲ್ಸ್ ಬರಲ್ಲ. ಬಟ್ ಈ ಅಪ್ಲಿಕೇಶನ್ ಸ್ಟೆಮ್ ಸೆಲ್ ಈ ಏನು HSI ಇದು ಏನಿದೆ ನೋಡಿ, ಇದು ಅವ್ರ ಆನ್ಸರ್ ಎಲ್ಲಿಂದ ತೊಗೊಂಡು ಬಂದಿದ್ದಾರೆ ಅಪ್ಲಿಕೇಶನ್ ಸ್ಟೆಮ್ ಸೆಲ್ಸ್ ಅನ್ನೋಕ್ಕಂಥದ್ದು ನನಗೂ ಕೂಡ ಗೊತ್ತಿಲ್ಲ. ಇನ್ ಕೇಸ್ ಏನಾದರೂ ಇವರು ಮೆಡಿಕಲ್ MBBS ಅಲ್ಲಿ ಏನಿದೆ ನೋಡಿ ಆ ಒಂದು ಬೇರೆ ಕೋರ್ಸು, ಆ ಮೆಡಿಕಲ್ MBBSನಿಂದ ತಂದು ಹಾಕಿದಾರೇನೋ ಅದು ನನಗೆ ಗೊತ್ತಿಲ್ಲ, ಯಾಕಂದರೆ ಇದು ಎಲ್ಲೂ ಕೂಡ ಸಿಗ್ತಾಯಿಲ್ಲ. ಸೊ ಆ ಕಾರಣ ಇದು ಭಾಳ ಇದಾಗಿದೆ. ಸೊ ಹಾಗೆ ನೀವು ಕೆಳಗಡೆ ಬಂದರೆ ಮಿಕ್ಕಿರೋದೆಲ್ಲ ಕೂಡ ಕರೆಕ್ಟ್ ಇದೆ. ಸೊ ಯಾವುದೇ ರೀತಿಯಲ್ಲೂ ಕೂಡ ಇದಿಲ್ಲ. ನೀವು 9th B ಆ ಒಂದು AI ಬಗ್ಗೆ ಬರೋದಾದರೆ, ಸೊ ಇಮೇಜ್ ಅನಾಲಿಸಿಸು, ಡೇಟಾ ಅನಾಲಿಸಿಸು, ಡಯಾಗ್ನೋಸಿಸು, ಮೆಡಿಕಲ್ಲು, ಎಲೆಕ್ಟ್ರಿಕಲ್ ಡಿಸೈನ್ ಸಪೋರ್ಟು ವಿತ್ ಎಕ್ಸ್ಪ್ಲನೇಷನ್ ಇವೆಲ್ಲ ಮಾಡಿದ್ರು ಕೂಡ ನಿಮಗೆ 5 ಮಾರ್ಕ್ಸು. ಇನ್ನು 5 ಮಾರ್ಕ್ಸ್ ಎಕ್ಸ್ಪ್ಲನೇಷನ್ಸ್ ಅದರ ಲಿಮಿಟೇಷನ್ಸು. ಸೊ ಇಷ್ಟೆಲ್ಲಕ್ಕೂ ಕೂಡ ಮಾರ್ಕ್ಸ್ ಇದೆ. ಸೊ ಇದು ನಾನು ಸಿಂಪಲಾಗಿ ಸಮಯ ಕಡಿಮೆ ಇರೋದರಿಂದ, ಟೈಮ್ ಕಡಿಮೆ ಇರೋದರಿಂದ ಯಾವುದನ್ನಕ್ಕಂತ ಒಂದು ಭಾಳ ಇದು ಮಾಡಿ. ಬಟ್ ಬೇರೆ ಸಬ್ಜೆಕ್ಟ್ಗಳಿಗೂ ಕೂಡ ಕಂಪೇರ್ ಮಾಡಿದ್ರೆ ಬಯಾಲಜಿಯಲ್ಲಿ ವೆರಿ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್ ಮಾಡಿದ್ರು ನೋ ಪ್ರಾಬ್ಲಮ್. ಬಟ್ ಟೆಕ್ಸ್ಟ್ ಬುಕ್ ಆನ್ಸರ್ ಇಲ್ಲ, ಎಲ್ಲಿಂದ ಸ್ಟ್ರಿಕ್ಟು, ಇದು ಬೇರೆ ಥರನೇ ಅಂದರೆ ಔಟ್ ಆಫ್ ಸಿಲೆಬಸ್ ಆನ್ಸರ್ನ ನೀವು ಬೇಕಾದ್ರೆ ಇವಾಗಲೂ ಹೇಳ್ತೀನಿ, ಅಪ್ಲಿಕೇಶನ್ಸ್ ಆಫ್ ಸ್ಟೆಮ್ ಸೆಲ್ಸ್ ChatGPT ನೋಡಿರಿ ಅಥವಾ ಗೂಗಲಲ್ಲೂ ಅದ್ರ ನೋಡಿರಿ, ಯಾವುದೇ ಒಂದು ಸೋರ್ಸ್ನ ತೊಗೊಳ್ರಿ. ಈ ಎಲ್ಲ ಸೋರ್ಸ್ಗಿಂತ ನಿಮ್ಮ ಟೆಕ್ಸ್ಟ್ ಬುಕ್ ಸೋರ್ಸ್ ಏನಿದೆ ಅದೇ ವ್ಯಾಲಿಡೇಷನ್ ಆಗೋದು. ಆ ಟೆಕ್ಸ್ಟ್ ಬುಕ್ಕಲ್ಲೇ ಈ ಅಪ್ಲಿಕೇಶನ್ಸ್ ಆಫ್ ಸ್ಟೆಮ್ ಸೆಲ್ ಮೇಲೆ ಇವರು ಎಲ್ಲಿಂದ ತೊಗೊಂಡು ಬಂದರೂ ನನಗೆ ಗೊತ್ತಿಲ್ಲ. ಸೊ ಈ ಥರ ಎಲ್ಲ ವ್ಯಾಲ್ಯೂಯೇಷನ್ ಆಗಿದೆ. ಬಟ್ ಇದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಏನು ನಿಮ್ಮ ಒಂದು ಆನ್ಸರ್ಸ್ ಇದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿ ವ್ಯಾಲ್ಯೂಯೇಷನ್ ನಿಮಗೆ ಏನಂತೀರ, ನಿಮ್ಮ ಒಂದು ಅಭಿಪ್ರಾಯ ಕೂಡ ತಿಳಿಸೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಕಮೆಂಟ್ ಸೆಕ್ಷನಲ್ಲಿ. ಸೊ ತಿಳಿಸ್ರಿ, ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ಸ್ನ ನಾವು ಫೈಂಡ್ ಮಾಡೋಣ. ಯಾಕಂದರೆ ಈ ರೀತಿ ವ್ಯಾಲ್ಯೂಯೇಷನ್ ಸರಿಯಲ್ಲ. ಆನ್ಸರ್ ಇರೋದು ಬೇರೆ, ಇವರು ಆನ್ಸರ್ ವ್ಯಾಲ್ಯೂಯೇಷನ್ ಮಾಡಬೇಕಾದದ್ದು ಬೇರೆ. ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪೇಪರ್ಸ್ಗಳು ಬ್ಯಾಕ್ ಆಗುತ್ತೆ. ಅದು ಏನಾಗುತ್ತೆ ಅನ್ನೋಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡ್ಬೋದು ಈ ರೀತಿ ವ್ಯಾಲ್ಯೂಯೇಷನ್ ಆಗಿದೆ. ನಿಮ್ಮ ಒಂದು ಒಪಿನಿಯನ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ರಿಗೂ ಥ್ಯಾಂಕ್ ಯು. ಯಾವ ಹೆಸರು